ಮೊರಾರ್ಜಿ ವಸತಿ ಶಾಲೆಗಳು ಅಂತ ಹೇಳಿದ್ರೆ ಬಡ ಪ್ರತಿಭಾವಂತ ಮಕ್ಕಳ ಪಾಲಿಗೆ ಒಂದು ರೀತಿಯ ಭವಿಷ್ಯವನ್ನು ರೂಪಿಸುವಂಥ ಶಾಲೆಗಳು. ಆದರೆ ಈ ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯಗಳು ಈಗ ಮರೀಚಿಕೆ ಆಗ್ತಾ ಇದೆ. ರಾಜ್ಯದಲ್ಲಿ ಮೊರಾರ್ಜಿ ದೇಸಾಯಿ ಸ್ಕೂಲ್ಗಳ ಕುರಿತಂತೆ ರಿಯಾಲಿಟಿ ಚೆಕ್ ಮಾಡ್ತಾ ಇದ್ದೀವಿ ನಾವು. ಬಾಗಲಕೋಟೆ ಜಿಲ್ಲೆಯಲ್ಲಿ ವಸತಿ ಶಾಲೆಗಳ ಸ್ಥಿತಿಗತಿ ಹೇಗಿದೆ ಅನ್ನೋದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇವತ್ತು ಜಿಲ್ಲೆಗಳ ವಸತಿ ಶಾಲೆಗಳ ರಿಯಾಲಿಟಿ ಚೆಕ್ ಇದು. ಲೋಕಾಪುರದ ಮೊರಾರ್ಜಿ ವಸತಿ ಶಾಲೆಯಲ್ಲಿನ ಸ್ಥಿತಿಗತಿ ಕಂಡ್ರೆ ಅಯ್ಯೋ ಇದು ಮೊರಾರ್ಜಿ ವಸತಿ ಶಾಲೆ ಅಂದರೆ ನಮ್ಮ ಕಲ್ಪನೆಯೇ ಬೇರಿತ್ತು ಎನ್ನುವ ಲೆಕ್ಕಾಚಾರಕ್ಕೆ ಬರ್ತೀರಿ. ಶಾಲೆ ಆರಂಭವಾಗಿ 2 ತಿಂಗಳು ಕಳೆದಿದೆ, ಆದರೂ ಕೂಡ ಕಿಟ್ ಕೊಟ್ಟಿಲ್ಲ. ಈ ವಸತಿ ಶಾಲೆಯಲ್ಲಿ ಮಲಗಲಿಕ್ಕೆ ಬೆಡ್ ಇಲ್ಲ, ನೆಲದ ಮೇಲೆ ಮಲಗ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಬೋರ್ವೆಲ್ ಬತ್ತಿ ಹೋಗಿ ವರ್ಷಗಳೇ ಕಳೆದು ಹೋಗಿದ್ದಾವೆ. ಇನ್ನು ನೀರಿಗೆ ಬಹಳ ತೊಂದರೆ ತಾಪತ್ರೆ ಪಡುವಂಥ ಸ್ಥಿತಿ ನಿರ್ಮಾಣವಾಗಿದೆ. ಇವು ಬಾತ್ರೂಮ್ಗಳ ಸ್ಥಿತಿಯನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಯಾವುದೋ ಪಾಳು ಕೊಂಪೆಯಲ್ಲಿ ಪಾಳು ಬಿದ್ದ ಬಾತ್ರೂಮ್ಗಳ ರೀತಿಯಲ್ಲಿ, ಕೊಠಡದ ರೀತಿಯಲ್ಲಿ ಇದು ಕಾಣಿಸ್ತಾ ಇದೆ. ಇಲ್ಲಿ ವಿದ್ಯಾರ್ಥಿಗಳು, ನೂರಾರು ವಿದ್ಯಾರ್ಥಿಗಳು ವಾಸ ಮಾಡ್ತಾ ಇದ್ದಾರೇನೋ ಅಂದರೆ ಈ ಪಾಳು ಬಿದ್ದ ಕಟ್ಟಡವನ್ನು ನೋಡಿದ್ರೆ ನಿಮ್ಗೆ ಡೌಟ್ ಆಗುತ್ತೆ, ಅಥವಾ ಇಷ್ಟು ಗಲೀಜಾಗಿರುವಂಥ ಜಾಗವನ್ನು ನೋಡಿದ್ರೆ ನಿಮಗೆ ಡೌಟ್ ಆಗುತ್ತೆ. ಇಲ್ಲಿ ಮಕ್ಕಳು ನಿಜವಾಗಿಯೂ ಕೂಡ ವಾಸ ಮಾಡ್ತಾ ಇದ್ದಾರಾ? ಮಕ್ಕಳ ವಾಸ ಯೋಗ್ಯಕ್ಕೆ ಅನುಕೂಲಕರವಾದಂಥ ವಾತಾವರಣ ಇಲ್ಲಿದೆಯಾ? ಶುಚಿತ್ವವನ್ನು ಕಾಪಾಡಲಾಗ್ತಾ ಇದೆಯಾ? ಮಕ್ಕಳು ಯಾವ ಭರವಸೆ ಮೇಲೆ, ಅಂದರೆ ಮಕ್ಕಳನ್ನು ಯಾವ ಭರವಸೆ ಮೇಲೆಗೆ ಪೋಷಕರು ಇಲ್ಲಿ ಬಿಟ್ಟು ಹೋಗಬೇಕು? ತಂದೆ ತಾಯಿಯನ್ನು ಬಿಟ್ಟು ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳುವ ಸಲುವಾಗಿ, ಅದು ಕೂಡ ಎಕ್ಸಾಮ್ನಲ್ಲಿ ಪಾಸಾಗಿ ಇಲ್ಲಿ ಸೀಟ್ ಪಡೆದುಕೊಂಡಿರುವಂಥ ವಿದ್ಯಾರ್ಥಿಗಳ ಸ್ಥಿತಿಗತಿಯನ್ನು ಕಂಡು ನಿಜಕ್ಕೂ ಕೂಡ ಅಚ್ಚರಿ ಆಗ್ತಾ ಇದೆ. ಮಲ್ಕೊಳ್ಳಿಕ್ಕೂ ಕೂಡ ಜಾಗ ಇಲ್ಲ, ಅಂದರೆ ಬೆಡ್ಗಳೇ ಇಲ್ಲ. ಈ ಚಳಿ ಸಮಯದಲ್ಲೂ ಮಳೆಗಾಲದಲ್ಲೂ ಕೂಡ ನೆಲದ ಮೇಲೆ ಚಾಪೆ ಹಾಸ್ಕೊಂಡು ಮಲಗುವಂಥ ಸ್ಥಿತಿ ಇದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಗುರು ಅಲ್ಲಿನ ಬಗ್ಗೆ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಅಲ್ಲಿದ್ದವ್ರನ್ನ ಮಾತಾಡಿಸಿದ್ದಾರೆ, ನೋಡೋಣ. ರಾಜ್ಯದಲ್ಲಿ ವಸತಿ ಶಾಲೆಗಳ ರಿಯಾಲಿಟಿ ಚೆಕ್ಗೆ TV5 ಮುಂದಾಗಿರುವಂಥದ್ದು. ನಾನೀಗ ಬಾಗಲಕೋಟೆಯ ಜಿಲ್ಲೆಯ ವಸತಿ ಶಾಲೆಗಳ ಕುರಿತು ರಿಯಾಲಿಟಿ ಚೆಕ್ ಕೂಡ ಮುಂದಾಗಿರುವಂಥದ್ದು. ನಾನೀಗ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಲೋಕಾಪುರದ ಮೊರಾರ್ಜಿ ವಸತಿ ಶಾಲೆಯ ಒಂದು ಶಾಲೆಯಲ್ಲಿ ನಾನಿದ್ದೇನೆ. ನೀವು ದೃಶ್ಯಾವಳಿಗಳಲ್ಲಿ ನೋಡ್ಬೋದು, ವಿದ್ಯಾರ್ಥಿಗಳು ಏನು ಮೂಲಭೂತ ಸೌಕರ್ಯಕ್ಕೆ ವಂಚಿತವಾಗಿರೋ ಮಕ್ಕಳಂದರೂ ಕೂಡ ತಪ್ಪಾಗಲಾರ್ದು. ಇವರಿಗೆ ಮುಖ್ಯವಾಗಿ ಏನು ಕಾಟ್ ವ್ಯವಸ್ಥೆಯನ್ನು ಮಾಡಬೇಕಾದದ್ದು ಸರ್ಕಾರದ ಒಂದು ಮುಖ್ಯವಾಗಿರುವಂಥ ಕೆಲಸ. ನೀವು ನೋಡ್ಬೋದು, ಕೆಳಗಡೆ ತಮ್ಮ ಒಂದು ಹಾಸಿಗೆಯನ್ನು ಹಾಕಿಕೊಂಡು ಕೂತು ಅಭ್ಯಾಸವನ್ನು ಕೂಡ ಮಾಡ್ತಿರುವಂಥದ್ದು. ಎಷ್ಟು ದಿನದಿಂದ ಓದ್ತಾ ಇದ್ದೀಯಾ? ಎಷ್ಟು 2 ತಿಂಗಳ. ಈಗ ಎಷ್ಟನೇ ತಿಂಗಳು? 10th. ಏನೇನೆಲ್ಲ ಸೌಕರ್ಯ ಕೊಡ್ತಾರೆ ನಿಮಗಿಲ್ಲಿ? ಊಟದೆಲ್ಲ ಕರೆಕ್ಟ್ ಐತ್ರಿ. ಮತ್ತು ಕಿಟ್ ಕೊಟ್ಟಿಲ್ರಿ, 2 ತಿಂಗಳಾತ್ರಿ. ಯಾವ ಕಿಟ್ ಕೊಟ್ಟಿಲ್ಲ ನಿನಗೆ? ಯಾವ ಕಿಟ್? ಎಣ್ಣೆ ಮತ್ತು ಅಷ್ಟು ಮಲಾಮ್ ಬ್ರಷ್ ಏನು ಕೊಟ್ಟಿಲ್ಲ. ಅದು ಎಷ್ಟು ತಿಂಗಳಿಂದ ಬಂದಿಲ್ಲ? ಈಗ 1 ತಿಂಗಳು, ಈಗ ಎಷ್ಟು ತಿಂಗಳಾಯ್ತು ನೀ ಇಲ್ಲಿ ಬಂದು ಓದಕ್ಕೆ? 2 ತಿಂಗಳು. ಅವಂತರ ಕೊಟ್ಟಿಲ್ರಿ. ಮೊದಲು ಕೊಡ್ತಿದ್ರು? ಹಾಂ ರೀ. ಏನೇನೆಲ್ಲ ಕೊಡ್ಬೇಕಿತ್ತು? ಸಾಬೂನ್, ಬ್ರಷ್, ಮಲಾಮ, ಕೊಬ್ಬರಿ ಎಣ್ಣೆ. ಈಗಿಲ್ಲ? ಇಲ್ಲ ರೀ. ಬಟ್ಟೆ ಹಚ್ಚುವಂಥ ಸೌಕರ್ಯಗಳು ಇಲ್ಲ ರೀ, ನಾವೇ ತರ್ತೀವಿ ಮನೆಯಿಂದ. ಮನೆಯಿಂದ ನೀವು ತರ್ತೀರಿ? ಹಾಂ ರೀ. ಬುಕ್ಸ್ ಕೊಡ್ತಾರೆ. ಬುಕ್ಸ್ ಕೊಟ್ಟಿದ್ದು. ಆದರೆ ಇಲ್ಲಿಯ ಇನ್ನಷ್ಟು ವಿದ್ಯಾರ್ಥಿಗಳನ್ನು ಮಾತಾಡಿಸ್ತೇನೆ. ಇಲ್ಲಿಯ ಸ್ಥಿತಿಗತಿ ಏನೆನ್ನೋದ್ರ ಬಗ್ಗೆ ಕೇಳ್ತಾ ಹೋಗ್ತೇನೆ. ನಮಸ್ತೆ ಪಿ, ಎಷ್ಟು ವರ್ಷದಿಂದ ಓದಾಕತಿ? ಏನೆಲ್ಲ ಇಲ್ಲಿ ಸಮಸ್ಯೆ ಐತಿ? ಊಟದ ವ್ಯವಸ್ಥೆ ಐತಿಲ್ಲ? ಐತ್ರಿ. ಚಲೋ ಕೊಡ್ತಾರೆ? ಚಲೋ ಕೊಡ್ತಾರೆ? ಹ್ಞೂ ರೀ. ಈ ವಿದ್ಯಾರ್ಥಿಯನ್ನು ಮಾತಾಡಿಸ್ತೀನಿ. ಎಷ್ಟು ವರ್ಷದಿಂದ ಓದೋದು? ಅದು ಇವು ಎಲ್ಲ ಊಟದ ಎಲ್ಲ ವ್ಯವಸ್ಥೆ ಐತ್ರಿ. ಮತ್ತು ಕಿಟ್ಟು ಬಡ್ದಿಲ್ರಿ. ಕಿಟ್ ಯಾವಾಗಿಂತ ಬರೋದು? ಈಗ ಮತ್ತು ಅರಿವಿತಿ ಹೆಂಗೆ ಹೋಗ್ಕೋತೀನಿ? ನಾನು 9th ಕ್ಲಾಸ್. 9th ಕ್ಲಾಸ್. ಅರಿವಿತಿ ಹೆಂಗೆ ಹೋಗ್ಕೋತಿ? ಇವು ಸರ್ಕಾರದವ? ಇಲ್ಲ ಸಬ್ಕಾಡ್ ಈ ಕಿಟ್ ಕೊಡಲ್ರಿ. ಕೊಟ್ಟಿಲ್ಲ? ಮತ್ತು ಮೊದಲಿಂತ್ರ ಇಲ್ಲಿದ್ದಾಗ ಏನು ನಿಮಗೆ ಇವನು ಚಾಪೀತಿ ಕೊಟ್ಟಿದ್ರು? ಹಿಂಗೆ ಕೊಟ್ಟಾರಿ. ಕಾಟ ಬರ್ತಾ ಅಂದಾರಿ. ಏನು ಸಮಸ್ಯೆ? ಏನಿಲ್ಲ ರೀ, ಮೊದಲು ಒಂದಿಟ್ಟು ನೀರಿನ ಸಮಸ್ಯೆ ಐತ್ರಿ. ಈ ಪ್ರಿನ್ಸಿಪಲ್ ಸರ್ ಬರಂತಲೇ ಅಲ್ಲಿ ಟ್ಯಾಂಕ್ದದು ಎಲ್ಲ ಇದನ್ನು ಕೊಟ್ಟು ಎಲ್ಲ ನೀರಿಂದ ಎಲ್ಲ ಸೌಲಭ್ಯ ಮಾಡ್ಯಾರ ರೀ. ಊಟದದು ಎಲ್ಲ ಸರಿ ಐತ್ರಿ. ಆ ಸಲ ಹೊದಿಸ್ಕೋದ ಎಲ್ಲ ಕೊಟ್ಟಾರಿ. ಹೊತ್ಕೋದದು ಈ ಬಾರಿ ಆರ್ಡ್ರ್ ಹಾಕ್ಯಾರ ತಂದಾರಿ. ಕಾಟದು ಕಾಟತಿನ ಬಂದಿಲ್ಲ. ಆರ್ಡ್ರ್ ಹಾಕ್ಯಾರ ತಂದಾರಿ. ಸೋಪು
ಮೊದಲು ಕೊಡ್ತಿದ್ರಿ ಈಗ 2 ತಿಂಗಳು ಅದು ಕೊಟ್ಟಿಲ್ಲ ರೀ. ಈಗ ಮತ್ತು ಬಟ್ಟೆ ಐತಿ ಒಂದು ಮಾಡ್ತೀವಿ, ಏನು ಮಾಡ್ತೀವಿ? ಮನೆಯಿಂದ ತರ್ತೈತಿ ಎಲ್ಲ ಸೌಲಭ್ಯ ಐತ್ರಿ, ಆದ್ರೆ ಕೆಟ್ಟದ್ದು ಒಂದು ಆಯ್ತು ನೋಡ್ರಿ. ಮತ್ತು ಇಲ್ಲಿ ಕಿಟಕಿ ಐತಿ ಏನೂ ಇಲ್ಲ, ಸೊಳ್ಳೆಗಳು ಭಾಳ ಬರ್ತಾವೆ. ಹಂಗೇನಿಲ್ಲ ರೀ, ನಾವು 10th ರೂಮ್ ಇದಿಷ್ಟು ವಿದ್ಯಾರ್ಥಿ ಏನು ಅಂತಂದರೆ ಸರ್ಕಾರಿಯ ಸೌಲಭ್ಯಗಳು ಎಲ್ಲವೂ ಇದೆ, ಆದರೆ ಈ ಸದ್ಯದ ಮಟ್ಟಿಗೆ ನಮಗೆ 2 ತಿಂಗಳಿಂದ ಸೋಪ್ ಕಿಟ್ಗಳು ಮತ್ತು ಟೂತ್ಪೇಸ್ಟ್ ಇವೆಲ್ಲವೂ ಯಾವುದೇ ರೀತಿಯಾಗಿ ಯಾವುವು ಬಂದಿಲ್ಲ ಅಂತಕ್ಕಂಥ ಒಂದಿಷ್ಟು ವಿದ್ಯಾರ್ಥಿಗಳು ಒಂದು ಆರೋಪವನ್ನು ಮಾಡ್ತಿರುವಂಥದ್ದು. ಆದರೆ ಸರ್ಕಾರಿಯ ಸೌಲಭ್ಯಗಳ ಬರಬೇಕಾದ ವಿದ್ಯಾರ್ಥಿಗಳಿಗೆ 2 ತಿಂಗಳು ಕೂಡ ಇನ್ನೂವರೆಗೂ ಕೂಡ ಮೂಲ ಸೌಕರ್ಯವನ್ನು ಕೊಟ್ಟಿಲ್ಲ ಅನ್ನೋ ಒಂದಿಷ್ಟು ಆರೋಪವನ್ನು ಇಲ್ಲಿಯ ವಿದ್ಯಾರ್ಥಿಗಳು ಕೂಡ TV5 ಜೊತೆ ಹಂಚಿಕೊಂಡಿರುವಂಥದ್ದು. ಇದಿಷ್ಟು ಬಾಗಲಕೋಟೆಯಿಂದ ಗುರು ಹಿರೇಮಠ್, TV5 ಕನ್ನಡ. ರಾಜ್ಯದಲ್ಲಿ ವಸತಿ ಶಾಲೆಗಳ ರಿಯಾಲಿಟಿ ಚೆಕ್ಗೆ TV5 ರಾಜ್ಯದಲ್ಲಿ ರಿಯಾಲಿಟಿ ಚೆಕ್ಕನ್ನು ಕೂಡ ಮುಂದಾಗಿರುವಂಥದ್ದು. ನಾನೀಗ ಬಾಗಲಕೋಟೆಯ ಜಿಲ್ಲೆಯಲ್ಲಿರ್ತಕ್ಕಂಥ ವಸತಿ ಶಾಲೆಗಳ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅನ್ನೋದ್ರ ಬಗ್ಗೆ ರಿಯಾಲಿಟಿ ಚೆಕ್ ಕೂಡ ಮುಂದಾಗಿರುವಂಥದ್ದು. ನಾನೀಗ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಲೋಕಾಪುರ ಮುರಾರ್ಜಿ ವಸತಿ ಶಾಲೆಯಲ್ಲಿದ್ದೇನೆ. ವಸತಿ ಶಾಲೆಯಲ್ಲಿರ್ತಕ್ಕಂಥ ವಿದ್ಯಾರ್ಥಿನಿಯರ ವಸತಿ ಗೃಹದಲ್ಲಿ ನಾನು ಈಗ ರಿಯಾಲಿಟಿ ಚೆಕ್ ಕೂಡ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಯಾವ ರೀತಿಯಾಗಿ ಇಲ್ಲಿರ್ತಕ್ಕಂಥ ಸ್ಥಿತಿಗತಿಗಳ ಬಗ್ಗೆ ವಿದ್ಯಾರ್ಥಿಗಳ ಏನು ಯಾವ ರೀತಿಯಾಗಿ ಕೆಳಗಡೆ ಕುಳಿತು ಏನು ವಿದ್ಯಾರ್ಥಿಗಳು ಓದ್ತಿರುವಂಥದ್ದು ದೃಶ್ಯಗಳನ್ನು ಕೂಡ ನೀವು ನೋಡ್ಬೋದು. ಯಾವ ರೀತಿಯಾಗಿದೆ ಇಲ್ಲಿಯ ಪರಿಸ್ಥಿತಿ. ಇಲ್ಲಿಯ ಶೌಚಾಲಯದ ಮುಖ್ಯ ಶೌಚಾಲಯ ಕೂಡ ಇರುವಂಥದ್ದು, ಆದರೆ ಶೌಚಾಲಯ ಒಂದಿಷ್ಟು ಸ್ಥಿತಿಗತಿ ಕೂಡ ಇಲ್ಲಿ ಸರಿ ಇಲ್ಲಾರ್ದಂಥ ಮೇಲ್ನೋಟಕ್ಕೂ ಕೂಡ ಕಾಣ್ತಿರುವಂಥದ್ದು. ನಮಸ್ತೆ ಅಮ್ಮ, ಇಲ್ಲಿ ಏನೇನೆಲ್ಲ ಸವಲತ್ತು ಐತಿ, ಏನು ಕರೆಕ್ಟಾಗಿದೆ, ಹೆಂಗಿದೆ? ಎಲ್ಲ ಕರೆಕ್ಟ್ ಆಗಿದ್ರಿ. ತಿಂಗಳು ಕಿಟ್ ಒಂದು ಕೊಟ್ಟಿಲ್ರಿ, ಎಲ್ಲ ಏನು ಕಿಟ್ ಬಂದಿಲ್ಲಮ್ಮ ನಿಮಗೆ? ಏನು ಕಿಟ್ ಕೊಡಬೇಕಾಗಿತ್ತು, ಏನೇನು ಬಂದಿಲ್ಲ? ಅದು ಪ್ರತಿ ತಿಂಗಳು ಅವು ಕೊಡ್ತಿದ್ರಿ, ಈಗ ಇನ್ನೂ ಬಂದಿಲ್ಲ, ಏನಾದ್ರು ಕೊಡ್ತಾರೆ ಇನ್ಮ್ಯಾಗಿಂತ್ರ. ಈ ವಿದ್ಯಾರ್ಥಿ ಹೇಳ್ತಿರುವಂಥದ್ದು. ಇನ್ನೊಬ್ಬಳು ವಿದ್ಯಾರ್ಥಿಯನ್ನು ಮಾತಾಡಿಸ್ತಾ ಹೋಗ್ತೇನೆ. ಯಾವ ರೀತಿಯಾಗಿ ಈ ವಿದ್ಯಾರ್ಥಿ ಹೇಳ್ತಾಳೆ ಆಕಿ ಸ್ಥಿತಿಗತಿಗಳ ಬಗ್ಗೆ ಇಲ್ಲಿ ವಿದ್ಯಾರ್ಥಿಯನ್ನು ಮಾತಾಡಿಸ್ತೇನೆ. ನಮಸ್ತೆ ಅಮ್ಮ. ಅಪ್ಪಿ, ಏನೆಲ್ಲ ನಿಮಗೆ ಸೌಕರ್ಯ ಸಿಗ್ತದೆ? ಈಗ ಮೊದಲಿನಕ್ಕಿಂತಲೂ ಈಗ 2 ತಿಂಗಳಿಂದ ನಿಮಗೆ ಸೋಪ್ ಕಿಟ್ಗಳು ಬಂದಿಲ್ಲ ಅಂತಕ್ಕಂಥ ಆರೋಪವನ್ನು ವಿದ್ಯಾರ್ಥಿ ಮಾಡಿದ್ರಿ. ಏನೆಲ್ಲ ಇದೆ? ನಮಗೆ ಎಲ್ಲ ಕೊಟ್ಟಿದ್ದಾರೆ, ಆದರೆ ಇದು ಬುಕ್ಸ್ ಎಲ್ಲ ಕೊಟ್ಟಿದ್ದಾರೆ, ಆದರೆ ಕಿಟ್ ಅಷ್ಟೇ ಬಂದಿಲ್ಲ. ಈಗ 2 ತಿಂಗಳಿಂದ ಅಷ್ಟೇ ಕಿಟ್ ಬಂದಿಲ್ಲ, ಫಸ್ಟ್ ಎಲ್ಲ ಬಂದಿಲ್ಲ. ಈಗ ನೀನು ಎಷ್ಟನೇತೆ ಓದ್ತೀಯಮ್ಮ? ಈಗ 10th. ಈಗ ಹಿಂದೆ ನೀ 2 ವರ್ಷ ಇಲ್ಲೇ ಇದೇ ಸ್ಕೂಲಲ್ಲಿ ಕಲ್ತಿದ್ದಿ, ಆವಾಗ ಕಿಟ್ ಬರ್ತಿತ್ತಾ ಹೆಂಗೆ? ಬರ್ತಿತ್ತು, ಆವಾಗಿತ್ತು. ಆವಾಗಲೇ ಈಗ 10th ಬಂದಿದ್ದೀನಲ್ಲ, ಅವಾಗಿಂತ ಕೊಟ್ಟಿಲ್ಲ. ಈಗ 10th ಇದ್ರೆ ಅಂದರೆ 2 ತಿಂಗಳಾಯ್ತು ನೀನು ಬಂದೀಗ. ಈಗ ಮತ್ತೆ ಹಿಂಗೆ ಸೋಪುದ್ದು ವ್ಯವಸ್ಥಿತ ಹೆಂಗೆ ಮಾಡ್ತೀಯ ಮನೆ? ನಾನು ಮನೆಯಿಂದ ತೊಗೊಂಬಂದಿದ್ದೀನಿ, ಅದನ್ನೇ ಯೂಸ್ ಮಾಡ್ತಿರೋದು. ಇವಾಗ ಬಂದರೆ ಕೊಡ್ತಾರೆ. ಇಲ್ಲಿಯ ವಿದ್ಯಾರ್ಥಿ ಹೇಳ್ತಿರುವಂಥದ್ದು ಏನು 2 ತಿಂಗಳಾಯಿತು ನಾವು ಸರ್ಕಾರಿ ಶಾಲೆಗಳ ಪ್ರಾರಂಭ ಆಗಿ, ಆದರೆ ಇಲ್ಲಿಯ ಬುಕ್ಸು ಮತ್ತು ನೋಟ್ಸ್ಗಳನ್ನು ಕೊಟ್ಟಿದ್ದಾರೆ. ಆದರೆ ಇಲ್ಲಿಯ ಏನು ಮೂಲಭೂತ ಸೌಕರ್ಯ ಮಾಡಲಿಕ್ಕೆ ಏನು ಬರ್ತಕ್ಕಂಥ ಏನು ಕಿಟ್ಗಳು ಬೇಕಾಗಿ ಮುಖ್ಯವಾಗಿರುವಂಥ ಕಿಟ್ಟದು ಮುಖ್ಯವಾಗಿರ್ತಕ್ಕಂಥ ಕಿಟ್ಟೇ ಬರೆದಿದ್ದರೆ ಇಲ್ಲಿಯ ವಿದ್ಯಾರ್ಥಿಗಳ ಸ್ಥಿತಿ ಯಾವ ರೀತಿಯಾಗಿದೆ ಅನ್ನೋದ್ರ ಬಗ್ಗೆ ಇಲ್ಲಿ ವಿದ್ಯಾರ್ಥಿಗಳ ತಾವೇ ಮನೆಯಿಂದ ತೆಗೆದುಕೊಂಡು ಬರ್ತೀವಿ ಇನ್ನೊಂದಿಷ್ಟು ಆರೋಪಗಳನ್ನು ಇಲ್ಲಿಯ ವಿದ್ಯಾರ್ಥಿಗಳು ಕೂಡ ಮಾತಾಡ್ತಿರುವಂಥದ್ದು. ಆದರೆ ಸರ್ಕಾರ ಎಚ್ಚೆತ್ಕೊಳ್ಬೇಕಾಗತ್ತೆ. ಆದಷ್ಟು ಬೇಗನೆ ಸರ್ಕಾರ ಎಚ್ಚೆತ್ಕೊಂಡು ವಿದ್ಯಾರ್ಥಿಗಳಿಗೆ ಮೂಲಭೂತ ಸೌಕರ್ಯಕ್ಕೆ ಬೇಕಾಗಿರ್ತಕ್ಕಂಥ ಕಿಟ್ಗಳನ್ನು ಒದಗಿಸಬೇಕು ಅನ್ನೋದೇ TV5 ಆಸೆಯಾಗಿರುವಂಥದ್ದು. ಇದಿಷ್ಟು ಬಾಗಲಕೋಟೆಯಿಂದ ಗುರು ಹಿರೇಮಠ್, TV5 ಕನ್ನಡ. ರಾಜ್ಯದ